ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾದಾಗಿಂದಲೂ ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ಮಧ್ಯೆ ಆತ್ಮೀಯತೆ ಇದೆ, ಅನ್ಯೋನ್ಯತೆ ಇದೆ. ಹಾಗ್ ನೋಡಿದ್ರೆ ಇಬ್ಬರು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದೆ ಜಂಟಿಯಾಗಿ. ಅಂದಿನಿಂದಲೂ ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ ಇಲ್ಲ ಅಂತ ಕೆಲವರು ಬೆರಳು ಮಾಡಿ ತೋರಿಸ್ತಿದ್ದಾರೆ. ಇದೇ ವಿಚಾರವಾಗಿ ಕಿಚ್ಚ ಸುದೀಪ್ ಜೊತೆ ಮಾತಾಡುವಾಗ ಕಾವ್ಯ ಶೈವ ಹೇಳಿದ ಒಂದೇ ಒಂದು ಮಾತನ್ನ ಕೇಳಿ ಗಿಲ್ಲಿ ನಟನ ಅಭಿಮಾನಿಗಳು ಹಾಗೂ ಬಿಗ್ ಬಾಸ್ ವೀಕ್ಷಕರು ರೊಚ್ಚಿಗೆದ್ದಿದ್ದಾರೆ. ಅದೇನಪ್ಪ ಆ ಮಾತು ಅಂದ್ರೆ, ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಡೈರೆಕ್ಟ್ ಆಗಿ ಒಂದು ಪ್ರಶ್ನೆ, ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ ಇಲ್ಲ ಅಂತ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ. ಇದಕ್ಕೆ ಕಾವ್ಯ ಅವರು ಕೊಟ್ಟಂತಹ ಉತ್ತರ ಹೇಗಿತ್ತು ಗೊತ್ತಾ? ಇಲ್ಲ ಸರ್, ನನಗೋಸ್ಕರ ನಾನೇ ಸ್ಟ್ಯಾಂಡ್ ತಗೊಂಡಿರೋದು. ಯಾವತ್ತು ಗಿಲ್ಲಿ ನನ್ನ ಪರವಾಗಿ ಮಾತಾಡೇ ಇಲ್ಲ. ನನ್ಗೋಸ್ಕರ ಗಿಲ್ಲಿ ಯಾವತ್ತು ಏನು ಮಾಡೇ ಇಲ್ಲ. ಗಿಲ್ಲಿ ಪರವಾಗಿ ಕಾವ್ಯ ಮಾತಾಡ್ತಾಳೆ ಅಂತ ಬಿಗ್ ಬಾಸ್ ಮನೆಯಲ್ಲಿರೋರು ಹೇಳ್ತಿದ್ದಾರೆ ಹೊರತು ಕಾವ್ಯ ಪರವಾಗಿ ಗಿಲ್ಲಿ ಮಾತಾಡ್ತಾನೆ ಅಂತ ಯಾವತ್ತು ಹೇಳಿಲ್ಲ. ಗಿಲ್ಲಿ ಇಲ್ಲದೆ ಕಾವ್ಯ ಇಲ್ಲ ಅನ್ನೋದನ್ನ ತುಂಬಾ ಸಲ ತುಂಬಾ ಜನರ ಬಾಯಿಯಿಂದ ಕೇಳಿದ್ದೇನೆ. ಅದಕ್ಕೆಲ್ಲ ಏನು ಸ್ಪಷ್ಟನೆ ಕೊಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್ ಅಂತ ಕಾವ್ಯ ಹೇಳ್ತಾರೆ. ಇದಕ್ಕೆ ಗಿಲ್ಲಿ ನಟ ಹೇಳ್ತಾರೆ, ಇಲ್ಲ ಅಣ್ಣ, ಕಾವ್ಯ ಆಟವನ್ನ ಕಾವ್ಯ ಆಡ್ತಾರೆ, ನನ್ನ ಆಟವನ್ನ ನಾನು ಆಡ್ತೇನೆ. ಒಂದು ವೇಳೆ ಬಿಗ್ ಬಾಸ್ ಗೆದ್ದರೆ ಕಪ್ಪನ್ನ ನಾನೇ ತಗೊಂಡು ಹೋಗ್ತೀನಿ, ಇಲ್ಲ ಕಾವ್ಯ ಗೆದ್ದರೆ ಕಪ್ಪನ್ನ ಕಾವ್ಯ ಅವರೇ ತಗೊಂಡು ಹೋಗ್ತಾರೆ ಅಂತ ಗಿಲ್ಲಿ ನಟ ಹೇಳ್ತಾರೆ. ಅದಕ್ಕೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಅದು ಗೊತ್ತು, ನೀವು ಫ್ರೆಂಡ್ ಆಗಿ ಎಕ್ಸ್ಟ್ರಾ ಏನಿದೆ ನಿಮ್ಮ ಬಳಿ ಅಂತ ಕೇಳ್ತಾ ಇರೋದು. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಕಾವ್ಯ ಅವರಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಅಂತ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ. ಅದಕ್ಕೆ ಗಿಲ್ಲಿ ನಟ ಹೇಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಇರೋರು ಯಾರು ಏನೇ ಅಂದ್ರೂ ಕೂಡ ಕಾವ್ಯ ತಲೆ ಕೆಡಿಸಿಕೊಳ್ಳೋದಿಲ್ಲ. ಕಾವ್ಯ ಪಾಡಿಗೆ ಕಾವ್ಯ ಇರ್ತಾರೆ, ನನ್ನ ಪಾಡಿಗೆ ನಾನು ಇರ್ತೀನಿ, ಯಾರ ಸಹವಾಸಕ್ಕೂ ಹೋಗಲ್ಲ ಅಂತ ಗಿಲ್ಲಿ ನಟ ಹೇಳ್ತಾರೆ. ಅದಕ್ಕೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ನಮ್ಮ ಸ್ನೇಹದಿಂದ ಅಥವಾ ನಾವು ಮಾಡ್ತಿರೋ ಓವರ್ ಸ್ನೇಹದಿಂದ ಒಬ್ಬರಿಗೆ ಅಡಚಣೆ ಆಗ್ತಿದೆ ಅಂದ್ರೆ ಅವರಿಂದ ಅವರ ಪಾಡಿಗೆ ಇರೋಕೆ ಬಿಡಿ, ಅವರನ್ನ ಆಡೋಕೆ ಬಿಡಿ ಅಂತ ಹೇಳ್ತಾರೆ. ಮುಂದೆ ಒಂದಿನ ಕಾವ್ಯ ಎಲಿಮಿನೇಟ್ ಆಗಿ ಹೋದ್ರು ಕೂಡ ಅದಕ್ಕೆ ಕಾರಣ ನೀವೇ ಆಗ್ತೀರಾ, ಅದೇ ಕಾರಣಕ್ಕೆ ಅವರನ್ನ ಅವರ ಪಾಡಿಗೆ ಆಡೋದಕ್ಕೆ ಬಿಡಿ ಅಂತ ಬುದ್ಧಿ ಮಾತನ್ನು ಕೂಡ ಹೇಳಿರ್ತಾರೆ. ಇನ್ನು ತಪ್ಪಾದಾಗ ತಪ್ಪು, ಸರಿ ಇದ್ದಾಗ ಸರಿ ಅಂತ ಗಿಲ್ಲಿ ನಟನ ಮುಖದ ಮೇಲೆ ಹೇಳಿದ್ದಾರೆ. ಕಾವ್ಯ ಶೈವಗಾಗಿ ಗಿಲ್ಲಿ ನಟ ತಮ್ಮ ಕುಟುಂಬದ ಪತ್ರವನ್ನೇ ತ್ಯಾಗ ಮಾಡಿದ್ರು. ಕಾವ್ಯಗಾಗಿ ಫ್ಯಾಮಿಲಿ ಲೆಟರ್ ಹಾಗೂ ಇಮ್ಯುನಿಟಿಯನ್ನು ಗಿಲ್ಲಿ ನಟ ಬಿಟ್ಟು ಕೊಟ್ಟಿದ್ರು. ಅದನ್ನೆಲ್ಲ ಮರೆತು ನನಗೋಸ್ಕರ ನಾನೇ ಸ್ಟ್ಯಾಂಡ್ ತಗೊಂಡಿದ್ದೇನೆ, ಯಾವತ್ತು ಗಿಲ್ಲಿ ನನ್ನ ಪರವಾಗಿ ಮಾತಾಡಿಲ್ಲ ಅಂತ ಕಾವ್ಯ ಹೇಳಿದ್ದು ವೀಕ್ಷಕರಿಗೆ ಹಾಗೂ ಗಿಲ್ಲಿ ನಟನ ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ಅದಕ್ಕೆ ಸಾಕ್ಷಿ ಈ ಕಮೆಂಟ್ಗಳು. ಗಿಲ್ಲಿ ಪರವಾಗಿ ನೀವು ಸ್ಟ್ಯಾಂಡ್ ತಗೊಂಡಿದ್ದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಬೆನ್ನ ಹಿಂದೆ ನೀವು ಕೆಟ್ಟದಾಗಿ ಮಾತಾಡಿದ್ದೇ ಹೆಚ್ಚು. ಗಿಲ್ಲಿನ ಕೆಟ್ಟ ಪರಿಸ್ಥಿತಿಗೆ ನೀವು ದೂಕಿದ್ರಿ, ದಯವಿಟ್ಟು ಗಿಲ್ಲಿಯಿಂದ ದೂರ ಇರಿ. ಲೈವ್ ನಲ್ಲಿ ಕಾವ್ಯನ ಗಿಲ್ಲಿ ಅವಾಯ್ಡ್ ಮಾಡಲು ಪ್ರಯತ್ನಿಸಿದ್ದಾರೆ, ಆದರೆ ಗಿಲ್ಲಿ ನಡೆಸುವ ಮಾತುಕತೆಗಳಲ್ಲಿ ಮಧ್ಯ ಬರೋದು ಕಾವ್ಯನೇ. ಗಿಲ್ಲಿ ಕಾವ್ಯದಿಂದ ದೂರ ಇದ್ರು, ಕಾವ್ಯ ಮಾತ್ರ ಗಿಲ್ಲಿನ ಬಿಡ್ತಾ ಇಲ್ಲ. ದಯವಿಟ್ಟು ಗಿಲ್ಲಿನ ಬಿಟ್ಟು ಬಿಡಿ. ಗಿಲ್ಲಿ ತನಗಾಗಿ ಏನು ಮಾಡಿದ್ದಾನೆ ಅಂತ ಕೇಳುವ ಬದಲು ನೀವು ಗಿಲ್ಲಿಗಾಗಿ ಏನು ಮಾಡಿದ್ದೀರಿ ಅಂತ ಒಮ್ಮೆ ಪ್ರಶ್ನೆ ಮಾಡಿಕೊಳ್ಳಿ ಅಂತ ಗಿಲ್ಲಿ ನಟನ ಫ್ಯಾನ್ಸ್ ಹಾಗೂ ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಕಾವ್ಯ ಶೈವ ಮೇಲೆ ವೀಕ್ಷಕರು ಹಾಗೂ ಗಿಲ್ಲಿ ನಟನ ಅಭಿಮಾನಿಗಳು ಮುನಿಸಿಕೊಂಡಿರೋದಂತೂ ನಿಜ. ನೋಡಿದ್ರಲ್ಲ ವೀಕ್ಷಕರೇ, ಕಾವ್ಯ ಅವರು ಗಿಲ್ಲಿ ಬಗ್ಗೆ ಈ ರೀತಿ ಹೇಳಿದ್ದನ್ನ ಯಾರೆಲ್ಲ ಒಪ್ತೀರಾ? ಕಾವ್ಯ ಈ ರೀತಿ ಹೇಳಿದ್ದು ಎಷ್ಟು ಸರಿ ಎಷ್ಟು ತಪ್ಪು? ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.